5ನೇ ಕ್ಲಾಸಲ್ಲಿದ್ದಾಗ ನಾನು ಸಂಗೀತಾಭ್ಯಾಸ ಆಯಿತು. ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಾವೊಂದು ಆರ್ಕೆಸ್ಟ್ರಾ ಓಪನ್ ಮಾಡಿದ್ವಿ, ಅರುಣ್ ಜಿಂಪೆಟ್ಸ್ ಅಂತ. ಎಲ್ಲ ಹೇಳ್ತಾರೆ ಏನು ಕೊಡ್ತಾರೆ, ಮೀಟ್ರು ಗೀಟ್ರು ಅಂತೆಲ್ಲ ಕೇಳ್ತಾರೆ. ಅವಾಗ ನಮ್ಗೇನಂದ್ರೆ ನಾವು ಯಾವ ಮೀಟ್ರಲ್ಲಿ ಹಾಡ್ತೀವಿ, ಯಾವ ಮೀಟ್ರಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ಮಾತ್ರ ನಮಗೆ ಗೊತ್ತಿರ್ತಾ ಇತ್ತು. 1996ರಲ್ಲಿ ಈಶ್ವರಿ ಮೆಲೋಡಿಸ್ ಅಂತ ಆರ್ಕೆಸ್ಟ್ರಾ ಓಪನ್ ಮಾಡಿದ್ವಿ. ಬಟ್ ಟ್ರ್ಯಾಕ್ ಮಾತ್ರ ಒರಿಜಿನಲ್ ನಾನು ಮಾಡ್ತಾ ಇದ್ದಿದ್ದು. ಒಬ್ಬ ಕಲಾವಿದ, ಅವನಲ್ಲಿ ಕಲೆ ಇರೋವರೆಗೂ ಎಲ್ಲರೂ ಅವನು ಬಳಸ್ಕೊಳ್ತಾರೆ ಹೊರತು ಆಮೇಲೆ ಅವನು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ತಾರೆ. ಇದಕ್ಕೂ ಸತ್ಯ. ನಮಸ್ಕಾರ ವೀಕ್ಷಕರೇ, ಸಂಗೀತ ಶಾಸ್ತ್ರ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಕೋಲಾರ ಕಾಶಿ ಅರ್ಪಿಸುವ ಈಶ್ವರಿ ಮೆಲೋಡಿಸ್ ಅವರ ಕರೋಕೆಗಳನ್ನು ಅಭ್ಯಾಸದಿಂದ ಹಿಡಿದು ಕಾರ್ಯಕ್ರಮಗಳವರೆಗೂ ಸಾವಿರಾರು ಜನ ಕಲಾವಿದರು ಹಾಡ್ತಾ ಇದ್ದಾರೆ. ಯೂಟ್ಯೂಬ್ನಲ್ಲಿ ಕರೋಕೆ ಅಂತ ಸರ್ಚ್ ಕೊಟ್ಟರೆ ಕನ್ನಡ, ಹಿಂದಿ, ತೆಲುಗು ಭಾಷೆಯ ಸಾವಿರಾರು ಚಿತ್ರಗೀತೆಗಳ ಕರೋಕೆಗಳು ಹಾಗೂ ಭಾವಗೀತೆ, ಭಕ್ತಿಗೀತೆ ಮತ್ತು ಜಾನಪದ ಗೀತೆಗಳ ಕರೋಕೆಗಳನ್ನು ಕೂಡ ಕೋಲಾರ ಕಾಶಿಯವರು ಉಚಿತವಾಗಿ ಕೊಟ್ಟಿದ್ದಾರೆ. ಚಿನ್ನದ ನಾಡು ಕೋಲಾರದ ಕಾಶಿ ಶ್ರೀಯುತ ವಿಶ್ವನಾಥ್ ಅತ್ರೇಯ ಅವರು ಸಂಗೀತ ಶಾಸ್ತ್ರ ಯೂಟ್ಯೂಬ್ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಬನ್ನಿ ಇವರ ಸಂಗೀತ ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಮೇಲೆ ಒತ್ತಿರಿ. ಇದರಿಂದ ನಾವು ಹಾಕುವ ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತವೆ. ಹಾಗೆ ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸರ್ ನಮಸ್ಕಾರ. ನಮಸ್ಕಾರ. ಸಂಗೀತ ಶಾಸ್ತ್ರ ಯೂಟ್ಯೂಬ್ ವಾಹಿನಿಗೆ ತಮಗೆ ಸ್ವಾಗತ. ಸರ್, ಈ ಕಲಾ ಜಗತ್ತಿಗೆ ಹೇಗೆ ಬಂದ್ರಿ ಸರ್? ಎಷ್ಟು ವರ್ಷ ಆಯಿತು ಅಂತ? ಸರ್, ನಾನು ಚಿಕ್ಕ ಬಾಲ್ಯದಿಂದಲೇ ನಾನೊಬ್ಬ ಕಲಾವಿದ ಆಗಿದ್ದೆ. ಆ್ಯಕ್ಚುಲಿ ನಾನು ಸ್ಕೂಲ್ಗಳಲ್ಲಿ, ಪ್ರೈಮರಿ ಸ್ಕೂಲಲ್ಲಿಂದನೂ ನಾನು ಹಾಡುಗಾರಿಕೆ ಮತ್ತು ಅವಾಗ ಈ ಏನು ಏಕಪಾತ್ರಾಭಿನಯ ಅದೆಲ್ಲ ಬರ್ತಾಯಿತ್ತು. ಅದರಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ಕೊಂಡು ಬರ್ತಾಯಿದ್ದೆ. ಹೀಗಾಗಿ ಅಲ್ಲಿಂದ ಬಂದಂಥ ನಾನು 5ನೇ ಕ್ಲಾಸಲ್ಲಿದ್ದಾಗ ನಾನು ಸಂಗೀತಾಭ್ಯಾಸ ಆಯಿತು. ಜೂನಿಯರ್ ಸೀನಿಯರ್ ಎರಡೂ ನಾನು ಕನಕವಲ್ಲಿ ಸಂಪತ್ ಅಯ್ಯಂಗಾರ್ ಅಂತ ನಮ್ಮ ತಂದೆಯವರು ಅವಾಗ ಆನೇಕಲ್ಲಲ್ಲಿದ್ದರು. ಅಂಥ ಸಮಯದಲ್ಲಿ ನನಗೆ ಸಂಗೀತಾಭ್ಯಾಸ ಮಾಡಿಸಿದ್ರು. ಅಲ್ಲಿಂದ ನನ್ನ ಸಂಗೀತದ ಒಂದು ಪಯಣ ಶುರುವಾಯಿತು. ಅದಾದಮೇಲೆ ಮಿಡ್ಲ್ ಸ್ಕೂಲ್ ಆಯಿತು, ಹೈಸ್ಕೂಲಿಗೆ ಬಂದ್ವಿ. ಹೈಸ್ಕೂಲು ಇನ್ನೇನು 9th ಸ್ಟ್ಯಾಂಡರ್ಡು. ಆ ಟೈಮಲ್ಲಿ ಹಾಲಿಡೇಸ್ ಇತ್ತು. ಹಾಲಿಡೇಸಲ್ಲಿ ನಾವು ಏನೋ ಒಂದು ಹಾಡಬೇಕು ಅಂದರೆ ಸ್ಟೇಜ್ ಪ್ರೋಗ್ರಾಮ್ಸ್ಗಳಲ್ಲಿ ನನ್ನನ್ನು ತೊಡಗಿಸ್ಕೋಬೇಕು ಅನ್ನೋ ಒಂದು ಗೀಳು ಬಂತು. ಅಂಥ ಟೈಮಲ್ಲಿ ನಮ್ಮ ಇವತ್ತು ಏನು ಮದನ್ ಪಟೇಲ್ ಸರ್ ಅಂತ ನಾವೇನು ಹೇಳ್ತೀವಿ, ಅವರವಾಗ ಸೌಂಡ್ ಆ್ಯಂಡ್ ಮ್ಯೂಸಿಕ್, ಮದನ್ ಮಲ್ಲು ಅವರ ಸೌಂಡ್ ಆ್ಯಂಡ್ ಮ್ಯೂಸಿಕ್ ಅಂತ ಇರ್ತಿತ್ತು ಗಾಂಧಿನಗರದಲ್ಲಿ. ಸೊ ಅಲ್ಲಿಗೆ ನಾನೊಂದು ಅಪ್ಲಿಕೇಶನ್ ಹಾಕ್ಕೊಂಡೆ, ನಾನು ಹಂಗೆ ಆರ್ಕೆಸ್ಟ್ರಾಗೆ ಬರಬೇಕು, ಆಡಬೇಕು ಅಂತೆಲ್ಲ. ಸೊ ಅವ್ರು ನನಗೆ ಇದು ಮಾಡಿದ್ರು, ಅವಕಾಶಗಳು ಕೊಟ್ಟರು. ಅಲ್ಲಿಂದ ನನ್ನ ಒಂದು ವಾದ್ಯಗೋಷ್ಠಿ ಆರ್ಕೆಸ್ಟ್ರಾದು ಜರ್ನಿ ಅಂತ ಏನಿದೆ ಅಲ್ಲಿಂದ ಶುರುವಾಯಿತು. ಅಲ್ಲಿಂದ ಸ್ಟಾರ್ಟ್ ಆದಮೇಲೆ ಅಲ್ಲಿಂದ ಸುಮಾರು ಹೆಸರಾಂತ ಒಂದು ವಾದ್ಯಗೋಷ್ಠಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೌಂಡ್ ಆ್ಯಂಡ್ ಮ್ಯೂಸಿಕ್ ಇರ್ಬೋದು, ಸೌಂಡ್ ಆಫ್ ಮ್ಯೂಸಿಕ್ಕು, ಮಂಜುಳಾ ಗುರುರಾಜು ಅವರ ಒಂದು ವಾದ್ಯಗೋಷ್ಠಿಗಳಲ್ಲಿ ಕೆಲಸ ಮಾಡಿಕೊಂಡು, ಅದಲ್ದಿರೋಕ್ಕೆ ಬೇರೆ ಬೇರೆ ವಾದ್ಯಗೋಷ್ಠಿಗಳಲ್ಲೆಲ್ಲನೂ ಕೆಲಸ ಮಾಡಿಕೊಂಡು ಬರ್ತಾಯಿದ್ದೆ. ಆ್ಯಕ್ಚುಲಿ ನಾನು ಬಂದು ನಂದು 8th ಸ್ಟ್ಯಾಂಡರ್ಡಿಂದ ಬ್ಯಾಂಗ್ಳೂರು. ನಮ್ಮ ತಂದೆಯವರು ತಹಸೀಲ್ದಾರ್ ಆಗಿದ್ದರು. ಅದಕ್ಕೆ ಮುಂಚೆ ಎಲ್ಲ ಕಡೆಯೂ ಎಲ್ಲ ಟ್ರಾನ್ಸ್ಫರ್ ಆದ ಕಡೆ ಎಲ್ಲ ನಾವು ಹೋಗ್ತಾಯಿದ್ವಿ. ಸೊ ನಾನು SLC 9ನೇ ಕ್ಲಾಸಿಗೆ ಬರ್ತಿದ್ದಾಗ, 8ಕ್ಕೆ ಬರ್ತಿದ್ದಾಗೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ಬಿಟ್ವಿ. ನಮ್ಮದೇ ಒಂದು ಸ್ವಂತ ಮನೆ ಅದೆಲ್ಲ ಮಾಡಿಕೊಂಡ್ರು. ಆ ಟೈಮಲ್ಲಿ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಅಂಥ ಟೈಮಲ್ಲಿ ನಾನು ಮದನ್ ಮಲ್ಲು ಅವ್ರ ಹತ್ರದಿಂದ ಇದು ಹಲವಾರು ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಾಯಿದ್ದೆ. ಅವಾಗ ನಮ್ಮ ತಂದೆಯವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಚೆನ್ನಾಗಿ ಓದಬೇಕು ಅನ್ನೋದೆಲ್ಲ ಇರ್ತಾಯಿತ್ತು. ದಿನಾಗಲೂ ಒದೆ ತಿಂತಾಯಿದ್ದೆ. ರಾತ್ರಿ ಬರೀ 1 ಗಂಟೆಗೆ ಬರೋದು. ನಮ್ಮಪ್ಪ ಇವ್ನು ನೋಡು ಹಿಂಗೆ ಬರ್ತಾನೆ, ಹಂಗೆ ಬರ್ತಾನೆ, ನೀನು ಓದಲ್ಲ, ಬರೆಯಲ್ಲ, ಹಾಗೆ ಹೀಗೆ ಅಂತ ದಿನನಿತ್ಯ ನಮಗೆ ಜಗಳ, ಮನೆಯಲ್ಲಿ ಅದು ಆಸ್ಪದತೆ ಇರ್ತಾ ಇರಲಿಲ್ಲ ನಮಗೆ. ಆ ಥರದ್ರಲ್ಲೂ ಏನೋ ಕಷ್ಟಪಟ್ಟು ಏನೋ ಮಾಡ್ಕೊಂಡು ಆಡಬೇಕು ಅಂತ ಇದ್ವಿ. ಸರ್, ನಾವು ಅವಾಗೆಲ್ಲ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋದಾಗ ನಮಗೇನು ಫೀಸ್ ಕೊಡೋದು, ಪೇಮೆಂಟ್ಗಳು ಅಂತೆ ಇಷ್ಟೇ ಕೊಡಬೇಕು ಎಲ್ಲ ಹೇಳ್ತಾರೆ. ಏನು ಕೊಡ್ತಾರೆ, ಮೀಟ್ರು ಗೀಟ್ರು ಅಂತೆಲ್ಲ ಕೇಳ್ತಾರೆ. ಅವಾಗ ನಮಗೇನಂದ್ರೆ ನಾವು ಯಾವ ಮೀಟ್ರಲ್ಲಿ ಹಾಡ್ತೀವಿ, ಯಾವ ಮೀಟ್ರಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ಮಾತ್ರ ನಮಗೆ ಗೊತ್ತಿರ್ತಾ ಇತ್ತು. ಈ ಮೀಟ್ರು ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಏನು ಕೊಡ್ತಾರೆ ಅಂತದೆಲ್ಲ ಅವಾಗ ನಮ್ಗೆ ಖಂಡಿತ ಗೊತ್ತಿರಲಿಲ್ಲ. ನಮ್ಗೆ ಅವಾಗೇನು ಹಾಡೋ ಹಂಬಲ, ಒಂದು ಒಳ್ಳೆಯ ವಾದ್ಯಗೋಷ್ಠಿ ಇದೆ, ಅಲ್ಲೇನೋ ಮಾಡಿ ನನ್ನನ್ನು ತೊಡಗಿಸ್ಕೋಬೇಕು, ಆ ಒಂದು ವೇದಿಕೆ, ಅವ್ರ ವೇದಿಕೆಯಲ್ಲಿ ಅವ್ರ ಜೊತೆಯಲ್ಲಿ ಹಾಡಬೇಕು ಅನ್ನೋ ಒಂದು ಬಯಕೆ ಇರ್ತಾ ಇತ್ತು. ಇವತ್ತು ಇವಾಗ ಇರೋವಂಥ ಕಲಾವಿದರುಗಳು ಏನು ಮೀಟ್ರು, ಸ್ಕೂಟ್ರು ಅದೆಲ್ಲ ಹೇಳ್ತಾರದೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಸರ್. ಆವಾಗಿನ ಕಾಲ ಆಗಿತ್ತು, ಈಗಿನ ಕಾಲ ಹೀಗಿದೆ. ಆವಾಗಿನ ಕಾಲದಿಂದ ನಾವು ಬಂದ್ವಿ. ಸೊ ಹೀಗೆ ನನ್ನ ಒಂದು ಮ್ಯೂಸಿಕ್ ಜರ್ನಿ ಹಾಗೆ ಮುಂದುವರ್ಸ್ಕೊಂಡ್ಬಂದೆ. ಆನಂತರ ನಮ್ಮ ತಂದೆಯವ್ರಿಗೆ ದೊಡ್ಡಬಳ್ಳಾಪುರದಲ್ಲಿ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ನಮ್ಮ ತಂದೆಯವರು EO ಆಗಿದ್ದರು. ಆ ಟೈಮಲ್ಲಿ ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಾವೊಂದು ಆರ್ಕೆಸ್ಟ್ರಾ ಓಪನ್ ಮಾಡಿದ್ವಿ, ಅರುಣ್ ಜಿಂಪೆಟ್ಸ್ ಅಂತ. ಅರುಣ ಅಂತ ಅಂದ್ಬಿಟ್ಟು ನನ್ನ ಸ್ನೇಹಿತ.
ಅರುಣ ಮತ್ತು ಕೃಷ್ಣ ಬಲ್ಬದ್ರಿ ಅಂತ ಇವತ್ತು ಒಳ್ಳೆ ಗಾಯಕರವರು. ಮತ್ತು ರವಿರಾಜ್ ಮ್ಯೂಸಿಕ್ ಅಂತ ಇದೆ, ಅವರು ಒಳ್ಳೆ ಇದರಲ್ಲಿದ್ದಾರೆ. ಅವನು ನನ್ನ ಸ್ನೇಹಿತನೇ. ಸೊ ನಾವೆಲ್ಲ ಒಂದು ಫ್ರೆಂಡ್ಸ್, ಅವಾಗೆಲ್ಲ ಚಿಕ್ಕ ಚಿಕ್ಕ ಹುಡುಗರುಗಳು ಅವಾಗ ಅಂತ ನಾವೆಲ್ಲ ಮೇಜರ್ಸ್ ಕೂಡ ಅಲ್ಲ ಅವಾಗ ಹೇಳ್ಬೇಕಂದ್ರೆ. ಅಂಥ ಟೈಮಲ್ಲಿ ನಾವೇ ವಾದ್ಯಗೋಷ್ಠಿ ಮಾಡಬೇಕು ಅಂತೆಲ್ಲ ಏನೇನೋ ಕಷ್ಟಪಟ್ಟು ಏನೇನೋ ಮಾಡಿದ್ವಿ ಬಿಡಿ. ಅದು ಏನು ಅವಾಗ ನಮ್ಮಲ್ಲಿ ಯಾರು ಪ್ರೋತ್ಸಾಹ ಯಾರು ಮಾಡ್ತಿರ್ಲಿಲ್ಲ. ಅಂಥ ಟೈಮಲ್ಲಿ ನಾವೇ ಎಲ್ಲ ಇದು ಮಾಡಿಕೊಂಡು ಪ್ರೋಗ್ರಾಮ್ಸ್ಗಳೆಲ್ಲ ಕೊಟ್ವಿ. ಒಂದು ಸ್ಥಾನಮಾನ ಸಿಕ್ತು ಅಲ್ಲಿ. ಅಲ್ಲಿಂದ ಆದಮೇಲೆ ಸ್ವಲ್ಪ ವರ್ಷಗಳಾದಮೇಲೆಲ್ಲ ಸ್ಪ್ಲಿಟ್ ಆಗ್ಬಿಟ್ವಿ. ಕೃಷ್ಣ ಇರ್ಬೋದು, ನಾನು ಟ್ರಾನ್ಸ್ಫರ್ ಆಯ್ತು ನಮ್ಮ ತಂದೆಯವರು, ನಾನು ಹೊರಗಡೆ ಬಂದೆ, ಈ ಕಡೆ ಬಂದೆ. ಆಮೇಲೆ ಕೃಷ್ಣ ಅವರು ಇವತ್ತು ಕೂಡ ಒಳ್ಳೆಯ ಗಾಯಕ. ತುಂಬಾ ನನಗೆ ಇಡಿಸಿದಂಥ ಎಲ್ಲ ಗಾಯಕರಲ್ಲಿ ನನಗೆ ನನ್ನ ಮಿತ್ರ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ನನ್ನ ಕುಚುಕು ಸ್ನೇಹಿತ ಅವನು ಅಷ್ಟೇ, ನನ್ನ ರವಿನೂ ಅಷ್ಟೇ. ತುಂಬ ಒಳ್ಳೆಯ ಸ್ನೇಹಿತರು ನನಗೆ. ಇವತ್ತು ಯಾರನ್ನು ಕೇಳಿದ್ರೆ ಎಷ್ಟು ಜನ ನಿಮಗೆ ಸ್ನೇಹಿತರು ಅಂತ ಕೇಳಿದ್ರೆ ನಾನು ಹೇಳೋವಂಥ ಇರೋದೇ ಇಬ್ಬರು ಸರ್. ಅದರಲ್ಲಿ ಮೊದಲನೇದು ರವಿ, ಇನ್ನೊಬ್ಬ ಕೃಷ್ಣ ಬಲ್ಬದ್ರಿ. ಇವರೇ ನಮ್ಮ ಸ್ನೇಹಿತರು. ಯಾಕೆಂದರೆ ಸ್ನೇಹ ಅಂದರೆ ಏನು ಅಂದರೆ ಸುಮ್ಮನೆ ಯಾವುದಕ್ಕೋ ಕರ್ಕೊಂಡು ಉಪಯೋಗಿಸ್ಕೊಂಡ್ಬಿಡೋದು, ಆಮೇಲೆ ಕಾಲಲ್ಲಿ ಒದ್ಬಿಡೋದು, ಈ ಥರ ಸ್ನೇಹ ಅಲ್ಲ ನಮ್ದೇನಂದರೆ ಒಡಂಬಡಿಕೆ. ನಮ್ಗೆ ಹೆಂಗೆ ಬಂತು ಅಂದರೆ ಅವತ್ತಿಂದ ನಾವು ಏನು ಲೆವೆಲಲ್ಲಿ ಇದ್ದೀವೋ ಇವತ್ತು ನಾವು ಅದೇ ಲೆವೆಲಲ್ಲಿದ್ದೀವಿ. ಅವ್ರಿಗೇನು ಬಂದಿರ್ಬೋದು, ಹೋಗಿರ್ಬೋದು, ನಾನು ಸಂಪಾದನೆ ಮಾಡಿರ್ಬೋದು, ಅಥವಾ ಕೆಳಗೆ ಬಿದ್ದಾಗ ಆಗ್ಬೋದು, ಇದ್ದಾಗ ಇಲ್ಲದೇ ಇದ್ದಾಗ ಎಲ್ಲನೂ ಒಂದೇ ರೀತಿಯಲ್ಲಿ ನಾವು ಇವತ್ತು ಅದನ್ನು ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ. ಹಾಗಾಗಿ ನನಗೆ ಅವರಿಬ್ಬರ ಹೆಸರು ಹೇಳೋದಕ್ಕೆ ನನಗೆ ಒಂದು ಹೆಮ್ಮೆ ಇದೆ. ಅವರು ಹಾಗೆ ನನ್ನ ಬಗ್ಗೆ ಅಷ್ಟೇ ಒಂದು ಆತ್ಮೀಯತೆ, ಗೌರವ, ಪ್ರೀತಿ ಎಲ್ಲ ಇಟ್ಟಿದ್ದಾರೆ ಅಷ್ಟೇ. ಅದಾದಮೇಲೆ ನಾನು ಇಲ್ಲಿ ಈಶ್ವರಿ ಮೆಲೋಡಿಸ್ ಅಂತ ವಾದ್ಯಗೋಷ್ಠಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗ ತುಂಬ ಅವಾಗ ಬಡತನ ಇತ್ತು. ಅವಾಗ ತಾನೇ ನನಗೆ ಜಸ್ಟ್ ಮ್ಯಾರೇಜ್ ಆಗಿತ್ತು. ಮ್ಯಾರೇಜ್ ಆದಾಗ ನಮಗೆ ಅವಾಗ ನಾನು ಅಲ್ಲಿ ಮಾಲೂರು ಉದಯವಾಣಿ ಆರ್ಕೆಸ್ಟ್ರಾ ಅಂತ ಇತ್ತು, ಅಲ್ಲಿ ಸುಮಾರು ನಾನು ಒಂದು 12-13 ವರ್ಷ ಕೆಲಸ ಮಾಡಿದೆ. ಅಲ್ಲಿ ನಮ್ಮ ಶ್ರೀಮತಿಯವರು ಅಲ್ಲಿಗೆ ಹಾಡೋದಕ್ಕೆ ಅಂತ ಬರ್ತಾಯಿದ್ರು. ಅವೆಲ್ಲ ತುಂಬ ಪೇಮೆಂಟಲ್ಲಿ ತುಂಬಾ ಕಮ್ಮಿ ಸರ್. ನಮ್ಗೆ ಅವಾಗೆಲ್ಲ ತುಂಬಾ ಕಮ್ಮಿ. ಅಂದರೆ ನನಗೆ ಅವಾಗ ಆ ಟೈಮಲ್ಲಿ ನಾನೊಂದು 150 ರೂಪಾಯಿ ನನಗೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಅದೇ ಹೈಯೆಸ್ಟು, 150 ರೂಪಾಯಿ. ನಮ್ಮ ಮಿಸ್ಸಸ್ ಅವ್ರಿಗೆ ಅವಾಗೆಲ್ಲ ಬರೀ 30-40 ರೂಪಾಯಿ ಪೇಮೆಂಟ್ ಕೊಡ್ತಾಯಿದ್ರು. ಆ ಒಂದು ಬರೋ ಅಂಥ ಒಂದು 200 ರೂಪಾಯಲ್ಲಿ ನಾವು ಕುಟುಂಬ ನಿರ್ವಹಣೆ ಮಾಡ್ಕೊಂಡು ನಮ್ಮ ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಏನೋ ಅಚಾನಕ್ಕಾಗಿ ನಾವು ಏನೋ ದೇವರ ಒಂದು ಇದಿತ್ತೋ ಅಥವಾ ಏನಿತ್ತೋ ಅಂತ ಗೊತ್ತಿಲ್ಲ, ಈಶ್ವರಿ ಮೆಲೋಡಿಸ್ ಅಂತ ಆರ್ಕೆಸ್ಟ್ರಾ ಓಪನ್ ಮಾಡಬೇಕು ಅಂತ. ಸೊ 1996ರಲ್ಲಿ ಈಶ್ವರಿ ಮೆಲೋಡಿಸ್ ಅಂತ ಆರ್ಕೆಸ್ಟ್ರಾ ಓಪನ್ ಮಾಡಿದ್ವಿ. ತುಂಬ ಕಲಾವಿದರುಗಳು ಸುಮಾರು, ಇವಾಗ KGF ಅಲ್ಲಿ ಸುಮಾರು ಜನ ಇದ್ದಾರೆ. ಅವರೆಲ್ಲ ನಮ್ಗೆ ತುಂಬಾ ಸಾಥ್ ಕೊಟ್ಟರು. ಕಲಾವಿದರು ಸುಮಾರು ನನ್ನ ಹತ್ರ ಒಬ್ಬೊಬ್ಬರು ಕಲಾವಿದರು ಬಂದು 8 ವರ್ಷ 10 ವರ್ಷ ಈ ರೀತಿ ನಮ್ಮಲ್ಲಿ ಸುಮ್ಮನೆ ಕೆಲಸಕ್ಕೆ ಅಂತ ಕೆಲಸ ಮಾಡೋಕ್ಕೆ ಅಂತ ಬಂದವರು ಕೂಡ ನನ್ನಲ್ಲಿ 8 ವರ್ಷ 9 ವರ್ಷ ಇರುವಂಥವ್ರು ಈಗಲೂ ಇದ್ದಾರೆ ಸರ್. ದೇವರ್ ಆಲ್ ವೆಲ್ ಸೆಟಲ್ಡ್. ತುಂಬ ಎಲ್ಲ ಚೆನ್ನಾಗಿ ಆಗಿದ್ದಾರೆ. ಈಗಲೂ ಅದೇ ನನಗೆ ಗೌರವ ಕೊಡ್ತಾರೆ. ನಮಗೂ ಅದೇ ಪ್ರೀತಿ ವಿಶ್ವಾಸ ನಾವು ಇಟ್ಕೊಂಡಿದ್ದೀವಿ. 66ರಲ್ಲಿ ನಂದು ಆರ್ಕೆಸ್ಟ್ರಾ ಓಪನ್ ಆಯಿತು. ಅವಾಗೆಲ್ಲ ಮ್ಯಾನ್ಯುವಲ್ ಇತ್ತು. ಮ್ಯಾನ್ಯುವಲ್ ಇದ್ದಾಗ ಏನು ಮಾಡೋದು, ಆಮೇಲೆ ಸೀಕ್ವೆನ್ಸ್ ಆಯಿತು, ಫ್ಲಾಪೀಸ್ ಅಂತ ಮಾಡ್ತಾಯಿದ್ವಿ. ಆ ಫ್ಲಾಪೀಸ್ ಆದಮೇಲೆ ಫ್ಲಾಪಿಗೂ ಅವಾಗೆಲ್ಲ ದುಡ್ಡು ಕೊಟ್ಟು ಫ್ಲಾಪಿ ತೊಗೊಂಡು ಬರ್ತಾಯಿದ್ವಿ, ಭಯ ಪಟ್ಕೊತಾ ಇದ್ವಿ. ಫ್ಲಾಪಿ ಯಾರು ನೋಡ್ತಾರೋ, ಅವಾಗೆಲ್ಲ MC50 R8 ರಿದಮ್ ಕಂಪೋಸರ್ಸು ಎಲ್ಲ ಏನು ನೋಡ್ತಾರೋ ಏನೋ ಅಂತ ಭಯ ಇರ್ತಾರೆ, ಭೀತಿ ಇರ್ತಾರೆ, ಜನ ನಮಗೆ ಏನಾಗ್ತಾರೋ ಏನೋ ಅಂತ. ಅದನ್ನೆಲ್ಲ ಮರೆಮಾಚಿ ನಾವು ಕಾರ್ಯಕ್ರಮಗಳು ಕೊಡ್ತಾಯಿದ್ವಿ. ಅನಂತರ ಆಮೇಲೆ ಟ್ರ್ಯಾಕ್ಸು ಅಂತ ಬಂತು. ಟ್ರ್ಯಾಕ್ಸು ಅಂತ ಬಂದಾಗ ಏನು ಟ್ರ್ಯಾಕ್ಸ್ ಇದು ಹಾಗೆ ಹೀಗೆ ಅಂತ ಅಂದ್ಕೊಂಡ್ವಿ. ಅಂದ್ಕೊಂಡಾಗ ನಾವು ಯಾವುದನ್ನ ಬೇಕು ಅಂತಂದರೆ ಯಾರಿಗಾನ ಫೋನ್ ಮಾಡ್ತು ಅಂದರೆ 2000 ಕೊಡಿ 3000 ಕೊಡಿ ಅಂತಲೇ ಕೇಳ್ತಾಯಿದ್ರು. ಆಗಿನ ಕಾಲ ಆಗಿತ್ತು. ಒಂದು ಟ್ರ್ಯಾಕ್ ಬೇಕು ಅಂದರೆ ನಮಗೆ 2000 3000 ಕೊಡಬೇಕಾಯ್ತು. ನಾನು ಎಷ್ಟೋ ಸುಮಾರು ತೊಗೊಂಡಿದ್ದೀನಿ. ನಾನಿವತ್ತು ಕೋಲಾರ ಕಾಶಿ ಕರೋಕೆನಲ್ಲಿ ನಂದು ಇವತ್ತೇನು ಕರೋಕೆ ಅಂತ ಇದೆ ಅಂದರೆ ಪರಿಪೂರ್ಣವಾಗಿ ಎಲ್ಲ ಪೂರ್ತಿ ನಾನೇ ಮಾಡಿದ್ದೀನಿ ಅಂತಲೂ ಏನಿಲ್ಲ. ಅದರಲ್ಲಿ ಕೆಲವು ಬೇರೆಯವ್ರ ಹತ್ರ ತೊಗೊಂಡಿರೋದು ಉಂಟು. ಅದು ನನ್ನ ಉದ್ದೇಶ ಏನಿತ್ತಂದರೆ ಯಾರೋ ಕೆಲವು ಕಲಾವಿದರು ಹಾಡುಗಾರರು ಹಾಡ್ಕೊಳ್ಳಿ, ಒಂದು ಏನೋ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಥರ ಸಿಗಿದ್ರೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಹಾಡ್ಕೊಳ್ಳೋದ್ರಿಂದ ಎಲ್ರಿಗೂ ಅದು ಸಿಗುತ್ತೆ. ನಮಗೆ ಅದು ದುಡ್ಡು ಕಾಸು ಕೊಡದೇ ಬರುವಂಥ ಒಂದು ನೆಮ್ಮದಿ ಅದು. ಹಾಗಾಗಿ ಒಂದಷ್ಟು ಜನ ಹಾಡ್ಕೊಳ್ಳಿ, ಫ್ರೀಯಾಗಿ ಹಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಬಿಟ್ವಿ. ಯಾವುದೇ ರೀತಿ ಕಾಸು ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಇರಲಿಲ್ಲ. ಹಾಗಾಗಿ ಬಿಟ್ವಿ. ಒಳ್ಳೆ ಚೆನ್ನಾಗಾಯಿತು. 1,80,000 ಜನ ಇದ್ದರು. ಅದರಲ್ಲಿ ನಮ್ಮ ರಾಯಚೂರಿನ ಶ್ರೀಶೈಲ್ ಜಮಾದಾರ್ ಅಂತ ಫಸ್ಟು ಪರಿಚಯ ಆದರು. ಅವ್ರಿಗೆಲ್ಲ ಟ್ರ್ಯಾಕ್ ಕೊಡ್ತಾಯಿದ್ದೆ, ಅವರು ಲಿರಿಕ್ಸ್ ಮಾಡ್ತಾಯಿದ್ರು. ಆಮೇಲೆ ಭಾಗೇಶ್ ಜಾಡೇಗೌಡರು ಅಂತ ಇದ್ದರು, ಅವರು ಕೊಡ್ತಾಯಿದ್ದೆ. ಪ್ರಸನ್ನ ಅವ್ರಿಗೂ ಕೊಡ್ತಾಯಿದ್ದೆ ನಾನು. ಪ್ರಸನ್ನ ಅವರು ಕೂಡ ಕೆಲವು ಟ್ರ್ಯಾಕ್ಸ್ ಎಲ್ಲ ನಂದಕ್ಕೆಲ್ಲ ಸಾಹಿತ್ಯ ಮಾಡ್ತಿದ್ದಾರೆ. ಬಟ್ ಟ್ರ್ಯಾಕ್ ಮಾತ್ರ ಒರಿಜಿನಲ್ ನಾನು ಮಾಡ್ತಾಯಿದ್ದು. ಇವರೆಲ್ಲ ಇವಾಗೇನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಅದೇ ಅವರೆಲ್ಲನೂ ಟ್ರ್ಯಾಕ್ ಮೇಕರ್ಸ್ ಕಮ್ಮಿ, ಅವರು ಲಿರಿಕ್ಸ್ ಮೇಕಿಂಗ್ ಮಾಡ್ತಾಯಿದ್ದಾರೆ ಅಷ್ಟೇ.
ಅದಕ್ಕೂ ಸತ್ಯ. ಹೀಗಾಗಿ ಆಮೇಲೆ ಅವ್ರದ್ದಾದ್ಮೇಲೆ ಇವರು ನಮ್ಮ ಭಾಗ್ಯರಾಜ್ ಜಾಡೇಗೌಡರು ಆದಮೇಲೆ ನಮ್ಮ ವಿಜಯ್ ಅವರು, ದೇಸಾಯಿ ಅವರು ಇರ್ಬೋದು, ಮತ್ತು ನಮ್ಮ ಚಂದ್ರಶೇಖರ್ ಇವರು ನಮ್ಮ ವಿಜಯ್ ಅವರು ಪರಿಚಯ ಆಯಿತು. ಅವ್ರಿಗೆ ಕೇಳಿದ್ರು, ಅವ್ರಿಗೆ ನಾನು ಕಳಿಸ್ಕೊಡ್ತಾ ಇದ್ದೆ, ಅವರು ಮಾಡ್ತಾಯಿದ್ದಾರೆ. ಈಗಲೂ ಕೂಡ ನಮ್ಮ ವಿಜಯ್ ಅವರೇ ಈ ನನ್ನ ಒಂದು ಕರೋಕೆ ಇದಕ್ಕೆಲ್ಲ ಸಾಹಿತ್ಯನ ಜೋಡಣೆ ಮಾಡ್ತಾ ಇರೋಂಥ ಒಂದು ಇದಿತ್ತು. ಹೀಗಾಗಿ ನಾವೆಲ್ಲ ಮಾಡ್ಕೊಂಡು ಬಂದ್ವಿ. ಮತ್ತು ಈ ಕರೋನಾ ಬಂದು ಸಮಯ, ಇನ್ನು ಕರೋನಾ ಎರಡು ವರ್ಷ ಇದೆ ಅನ್ಬೇಕಾದ್ರೆ ನನಗೆ ಒಂದು ದೊಡ್ಡ ಆಘಾತ ಆಯಿತು. ನನಗೆ ಹಾಡ್ತಾ ಇದ್ದೆ ಶ್ರೀ ಮಂಜುನಾಥ ಅದು ಒಂದು ಗೀತೆ ಮಹಾಪ್ರಾಣದೀಪ ಮಾಡುವಾಗ ಲಾಸ್ಟಲ್ಲಿ ನನಗೆ ಕೆಳಗಡೆ ಬಿದ್ದು ಬ್ರೈನ್ನಲ್ಲಿ ಬ್ಲೀಡಾಗಿ ರಕ್ತಸ್ರಾವಾಗಿ ಆಸ್ಪತ್ರೆಗೆ ಹೋಗ್ಬೇಕು ಬಂತು. ಆಗ ನನಗೆ ಸುಮಾರು ಏನಿಲ್ಲ ಅಂದರೆ 10 ರಿಂದ 13 ಲಕ್ಷ ಕೊಲಂಬಿಯಾ ಏಷ್ಯಾ ಹಾಸ್ಪಿಟ್ಲ್ನಲ್ಲಿ ಖರ್ಚಾಯಿತು ನನಗೆ. ಆಗ ನನಗೆ ಯಾರೂ ನನ್ನ ಜೊತೆಯಲ್ಲಿ ನಿಲ್ಲಲಿಲ್ಲ. ನಾನು ಅದಕ್ಕೆ ಮುಂಚೆ ಎಲ್ಲ ಈ ಕಲಾ ಪ್ರಪಂಚ, ಕಲಾ ಜಗತ್ತು, ಹಾಗೆ ಹೀಗೆ ಸ್ನೇಹಿತರು, ಸ್ನೇಹ ವರ್ಗ ಅಂತೆಲ್ಲನೂ ತುಂಬ ಕೇಳ್ತಾ ಇದ್ದೆ, ಅನುಭವಿಸಿರಲಿಲ್ಲ. ಅದು ನನ್ನ ಅನುಭವ ನಾನಿವತ್ತು ಹೇಳ್ತಾ ಇದ್ದೀನಿ. ಯಾರಿಗೂ ಯಾರೂ ಇಲ್ಲ. ಒಬ್ಬ ಕಲಾವಿದ, ಅವನಲ್ಲಿ ಕಲೆ ಇರೋವರೆಗೂ ಎಲ್ಲರೂ ಅವನು ಬಳಸ್ಕೊಳ್ತಾರೆ ಹೊರತು ಆಮೇಲೆ ಅವನು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ತಾರೆ. ಇದಕ್ಕೂ ಸತ್ಯ. ಇದನ್ನು ನೀವು ಎದುರುಗಡೆ ಹೇಳುವಂದೂ ಹೇಳ್ತೀನಿಲ್ಲ, ನೀವು ಸ್ಟೇಜಲ್ಲಿ ಹಾಕ್ಬಿಟ್ಟು ನೀವು ಮೈಕ್ ಕೊಟ್ಟರು ಕೂಡ ಹೇಳ್ತೀನಿ. ನಾನೊಬ್ಬನೇ ಅಂತಲ್ಲ, ಈ ಥರ ಮೂಲೆ ಗುಂಪಾಗಿರುವಂಥ ಕಲಾವಿದರುಗಳು 1000 ಲಕ್ಷ ಅಂತ ಹೇಳ್ಬೋದು. ಹೋಗ್ಲಿ ಬರೀ ಗಾಯಕರು, ನಾನು ಯಾವುದೋ ಚಿಕ್ಕದು ಇದು ಯಾವುದೋ ಇಲ್ಲಿ ಕೋಲಾರದಲ್ಲಿದ್ದು ಮಾತಾಡ್ತಿದ್ದೀನಿ ಅಂತಲ್ಲ, ಇದು ವಾಸ್ತವತೆ, ಸತ್ಯ. ಇದೆಲ್ಲ ನಾವೆಲ್ಲ ಅನುಭವಿಸಿ ಬಂದಿದ್ದೀನಿ. ಏನೋ ದೇವರ ಒಂದು ಇದು ಕೃಪೆ, ಅಥವಾ ನನ್ನ ಹೆಂಡತಿ ತಾಳಿ ಭಾಗ್ಯ ಇರ್ಬೋದು, ಅಥವಾ ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಇರ್ಬೋದು, ಬದುಕಿದ್ದೀನಿ. ನನಗೆ ಆಲ್ರೆಡಿ 3 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ, ಒಂದು ಬ್ರೈನ್ ಆಪ್ರೇಷನ್ ಆಗಿದೆ, ಒಂದು ವೋಕಲ್ ಕಾರ್ಡ್ ಆಪ್ರೇಷನ್ ಆಗಿದೆ. ಇಷ್ಟಾದ್ರೂ ಇವತ್ತಿಗೂ ನಾನು ಒಂದು ಉದ್ಯೋಗ ಮಾಡ್ತಾಯಿದ್ದೀನಿ. ಆವಾಗ ನಮಗೆ ಅದು ಬ್ರೈನ್ ಆಪ್ರೇಷನ್ ಆದಾಗ ನನಗೆ ತೊಂದರೆ ಆಯಿತು. ಆರ್ಥಿಕ ಪರಿಸ್ಥಿತಿ ತುಂಬಾ ನೆಲ ಕಚ್ಚಿಬಿಟ್ಟಿತ್ತು. ಆ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ತಿರ್ಗಿ ರೀಬೋನ್ಸ್ ಆಗಬೇಕಾಗಿತ್ತು. ಕಷ್ಟ ಆಯಿತು. ಅವಾಗ ನಾನು HDFCಯಲ್ಲಿ ಎಕ್ಸೈಡಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಮಿಸಸ್ ಅವರು ಪಾರ್ಟ್ ಟೈಮಲ್ಲಿ ಮಾಡ್ತಾಯಿದ್ರು. ಆನಂತರ ನಾನು ಜಾಯ್ನ್ ಆದೆ. ನನಗೊಂದು 2-3 ಪ್ರಮೋಷನ್ಸ್ ಬಂತು. ಸೊ ಎಕ್ಸೈಡಲ್ಲಿ ನಾನು ಒಳ್ಳೆಯ ಒಂದು ಇದನ್ನು ಮಾಡಿದೆ, ಬಿಸ್ನೆಸ್ ಮಾಡಿದ್ವಿ, ಒಳ್ಳೆ ಹೆಸರು ಮಾಡಿದ್ವಿ. ತುಂಬಾ ನನಗೆ ಸಕ್ಸಸ್ ಕೊಟ್ಟಂಥ ಕಂಪ್ನಿ ಅದು ಎಕ್ಸೈಡ್ ಲೈಫ್ ಇನ್ಶೂರೆನ್ಸು. ಅಲ್ಲಿಂದ ಮತ್ತೆ ತಿರ್ಗಿ ನಾನು ಅದು HDFC ಆಯಿತು. ಆಮೇಲೆ ತದನಂತರ HDFC ಆಯಿತು ಮೊನ್ನೆ ಹೋದ ವರ್ಷ. ಅವಾಗ ಸ್ವಲ್ಪ ನಮ್ಗೆ ಟಫ್ ಅನ್ನಿಸ್ತು. ಆಗ ಲಾಸ್ಟ್ ಇಯರ್ ನಾನು ಇವಾಗ ಇದಕ್ಕೆ ಬಂದೆ, ಆದಿತ್ಯ ಬಿರ್ಲಾ ಸನ್ ಲೈಫ್ ಅಂತ ಬಂದೆ. ಆದಿತ್ಯ ಬಿರ್ಲಾ ಸನ್ ಲೈಫಲ್ಲಿ ಬಂದಾಗನ್ಕೂ ತುಂಬ ನನಗೆ ಆರಾಮ್ ಅನಿಸ್ತು. ಯಾಕೆಂದರೆ ಬಿಕಾಸ್ ಅಲ್ಲಿ ಇರುವಂಥ ನಮ್ಮ ಮ್ಯಾನೇಜ್ಮೆಂಟ್ ಇರ್ಬೋದು, ಮಿಸ್ಟರ್ ಪ್ರಕಾಶ್ ಸರ್ ಅಂತ ಇದ್ದಾರೆ ಮ್ಯಾನೇಜರು, ತುಂಬ ಆತ್ಮೀಯರು, ಒಳ್ಳೆಯ ವ್ಯಕ್ತಿ. ಹಾಗಾಗಿ ನನಗೇನು ಅಲ್ಲಿ ಇರಬೇಕು ಅನ್ನಿಸ್ತು. ಈಗಲೂ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅಷ್ಟೇ ಗೌರವ ಇದೆ ನನಗೆ. ಏನಿದೆಯೋ ನನ್ನ ಕೈಲಿ ಏನು ದುಡಿಯೋಕ್ಕಾಗ್ತಿದೆಯೋ ಅದನ್ನು ದುಡಿತಾ ಇದ್ದೀನಿ. ಇವತ್ತರೆಗೂ ನಾನು ದುಡಿದು ತಿಂತಾಯಿದ್ದೀನಿ. ಇವತ್ತಿಂದ ಅಂದರೆ ನಾನು 9ನೇ ಕ್ಲಾಸಲ್ಲಿ ದುಡಿಮೆ ಸ್ಟಾರ್ಟ್ ಮಾಡಿದ್ದು. ಇವತ್ತರೆಗೂ ನಮ್ಮ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿಲ್ಲ, ಯಾರ ಮೇಲೂ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಎಲ್ಲೂ ಸಾಲ ಸೋಲ ಮಾಡ್ಕೊಂಡಿಲ್ಲ. ಏನೂ ಇಲ್ಲದಿರ ನೆಮ್ಮದಿಯಾಗಿ ಬಂದಿದ್ದರಲ್ಲಿ ತಿಂದುಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ದೀನಿ ಸರ್. ಇದು ನನಗೆ ಈಶ್ವರಿ ಮೆಲೋಡಿಸ್ ನನಗೆ ಕೊಟ್ಟಂಥ ಒಂದು ವರ ಏನು ಅಂದರೆ 27-28 ವರ್ಷಗಳಿಂದ ಅನ್ನ ಕೊಟ್ಟಿದೆ. ಇದರಲ್ಲಿ ನಮ್ಮ ಹಾಡುಗಾರಿಕೆ ಅಂತ ನಾವು ಇವತ್ತೇನು ಹೇಳ್ತಿದ್ದೀವಿ, ಅವತ್ತಿಂದ ನಾವು ಬಂದ ದಾರಿಯಲ್ಲಿ ನಮ್ಗೆ ಅದೇ 44 ವರ್ಷ ಆಯಿತು. 44 ವರ್ಷದಿಂದ ಅದೇ ನಮ್ಗೆ ಅನ್ನ ಕೊಟ್ಟಿರೋದು. ನಮ್ಮ ತಂದೆ ತಹಸೀಲ್ದಾರ್ ಆಗಿದ್ದರು, ನನ್ನ ಅವ್ರ ಹತ್ರ ನಾನು ತೊಗೊಂಡವನಲ್ಲ, ನನ್ನ ಒಂದು ದುಡಿಮೆನಲ್ಲಿ ಬಂದಿದ್ದು. ಅವತ್ತಿಂದ ನಾನು ಅದನ್ನು ನಂಬ್ಕೊಂಡಿದ್ದೆ. ಹಾಗಾಗಿ ನನಗೆ ಇದುವರೆಗೂ ಪೋಷಣೆ ಮಾಡ್ಕೊಂಡು ಬಂದಿರೋದು ಅಂದರೆ ನನಗೆ ಅಷ್ಟೇ ಸರ್. ಹಾಡು, ಗಾಯನ. ಸರ್, ನೀವು ಕರೋಕೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನೀವು ಯಾವ ರೀತಿ ಮಾಡ್ತಿದ್ದೀರಿ ಕರೋಕೆಗಳನ್ನು? ಆಮೇಲೆ ನಿಮ್ಮ ಜೊತೆಗೆ ಮತ್ತು ಬೇರೆ ಯಾರಾದರೂ ಕರೋಕೆಗಳನ್ನು ಮಾಡ್ತಿದ್ರ ಅಂತ? ಸರ್, ಆಗಿನ ಕಾಲಕ್ಕೆ ನನಗೆ ಗೊತ್ತಿರೋ ಹಾಗೆ ಕರೋಕೆ ಅಂತ ಮಾಡ್ತಿದ್ದವರು ಅಂದರೆ ಬಾಲಾಜಿ ಸರ್ ಅಂತ ಇದ್ದರು, ಈಗಲೂ ಇದ್ದಾರೆ. ಬಾಲಾಜಿ ಸರ್ ಅಂತಿದ್ರು, ಆಲ್ಫನ್ಸ್ ಸರ್ ಅಂತ ಇದ್ದರು. ಆಲ್ಫನ್ಸ್ ಸರ್ ಅಂತ ಸರಿಗಮಪದಲ್ಲಿ ಅವರು ಕೆಲಸ ಮಾಡ್ತದಂಥ ಒಳ್ಳೆ ವ್ಯಕ್ತಿ ಅವರು. ಎಲ್ಲ ಕರೋಕೆಸ್ ಎಲ್ಲ ಮಾಡ್ತಾಯಿದ್ರು ಸರ್. ಅವಾಗ ಒಳ್ಳೆ ತುಂಬಾ ಒರಿಜಿನಲ್ ಆಗಿ ಕರೋಕೆಸ್ ಮಾಡ್ತಾಯಿದ್ರು. ಆಮೇಲೆ ಮೈಸೂರಲ್ಲಿ ಒಬ್ಬರು ಮಾಡ್ತಾಯಿದ್ರು. ಬೆಂಗಳೂರಲ್ಲಿ ನನಗೆ ತಿಳಿದೇ ಇರೋರು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನನಗೆ. ಆಮೇಲೆ ಬಾಲಾಜಿ ಸರ್ ಇರ್ಬೋದು, ಆಮೇಲೆ ದೀಕ್ಷಿತ್ ಅಂತ ಅವರೊಬ್ಬರು ಮಾಡ್ತಾಯಿದ್ರು.
ಮತ್ತು ತಿರ್ಗಿ ನಮ್ಮ ರವಿರಾಜ್ ಅಂತ ಹೇಳಿದ್ದಾನೆ. ನಮ್ಮ ರವಿರಾಜ್ ಅವರೇ ಫಸ್ಟು ಏಕೈಕ ಅಂತ ನನಗೆ ಗೊತ್ತಿದ್ದು, ಅದಕ್ಕೆ ಮುಂಚೆದು ಗೊತ್ತಿಲ್ಲ. ಅವರೆಲ್ಲ ಇದೆಲ್ಲ ಮಾಡ್ತಾಯಿದ್ರು ಕರೋಕೆ. ಸರ್ ಕರೋಕೆ ಮಾಡ್ತಾ ಇದ್ದಿದ್ದು ರವಿ ಅವರೆಲ್ಲ ಮಾಡ್ತಾ ಇದ್ದಾಗ ಅವರು ಈಗ ಈ ಥರ ಈ ಕರೋಕೆ ಮಾಡ್ತಾ ಇದ್ದೀವಿ, ನಮ್ಮದೆಲ್ಲ ಡಿಜಿಟಲ್ ಮಾಡಬೇಕು ಆರ್ಕೆಸ್ಟ್ರಾ ಅಂತ ಹೇಳಿ ಅವರೇ ಮಾಡಿದ್ದು. ಮಾಡಿದಾಗ ಅವಾಗೆಲ್ಲ ಜೂಕ್ ಬಾಕ್ಸ್ ಅಂತ ಬರ್ತಾಯಿತ್ತು, ಪ್ರೋಗ್ರಾಮ್ ಸೇವರ್ ಅಂತ ಇರ್ತಿದ್ವಿ. ಆಮೇಲೆ ಅದನ್ನು ಐಪೋಡು ಅದು ಇದು ಅಂತ ಏನೋ ಹೇಳ್ತಾರೆ. ಆಗಿನ ಕಾಲಕ್ಕೆ ಅದು ನಾವು ತೊಗೊಂಡಾಗ ನನ್ನ ಹತ್ರ ಇದೆ ಸರ್ ಈಗಲೂ ಅನ್ನೋದು ಕ್ರಿಯೇಟಿವ್ ಜೆನ್ ಅಂತ. ಅದು ಬರೀ 40 GB. ಆಗಿನ ಕಾಲಕ್ಕೆ ಅದು 30,000 ರೂಪಾಯಿ ಕೊಟ್ಟಿದ್ವಿ ಅವಾಗ. ಆ 30,000 ರೂಪಾಯಿ ಕೊಟ್ಟು ಈ ಟ್ರ್ಯಾಕ್ಗಳೆಲ್ಲ ಫ್ಲಾಪಿ ಟ್ರ್ಯಾಕ್ಸ್ ಇರ್ಬೋದು, ಇನ್ನೊಂದು ಟ್ರ್ಯಾಕ್ಸ್ ಅದು ಒಳಗಡೆ ನಾವು ಅದನ್ನು ಅಪ್ಲೋಡ್ ಮಾಡೋದಕ್ಕೇ 1,000 ರೂಪಾಯಿ ದುಡ್ಡು ಕೊಡ್ತಾಯಿದ್ವಿ.